ಇವತ್ತು ಈ ವಿಡಿಯೋ ಒಳಗ ನಾವು ಒಂದು ಕಂಡೀಷನ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಭಾಳ ಹೆಣ್ಮಕ್ಳಿಗೆ ಇದು ಕಂಡೀಷನ್ ಇರ್ತತಿ. ಯೂಟ್ರೈನ್ ಸೆಪ್ಟಮ್, ಗರ್ಭಚೀಲ ಒಳಗೆ ಪರದೆ. ಇದು ಡೇಂಜರಸ್ ಐತೆ. ಇದ್ರ ಸಲಾಗ ನಮ್ಗೆ ಕನ್ಸೆಪ್ಷನ್ ಆಗಕ್ಕೆ ಡಿಫಿಕಲ್ಟಿ ಆಗ್ತೈತಿ. ಮತ್ತು ಏನೇನು ಟ್ರೀಟ್ಮೆಂಟ್ ಅವೈಲೇಬಲ್ ಇದೆ ಇದು ಎಲ್ಲ ಡಿಟೇಲ್ ಒಳಗೆ ಇವತ್ತು ಈ ವಿಡಿಯೋ ಒಳಗೆ ಡಿಟೇಲ್ ಒಳಗೆ ತಿಳ್ಕೊಳ್ಳೋಣ. ಇದು ತಿಳ್ಕೊಳಕ ಕೊನೆವರೆಗೆ ನೀವು ನಮ್ಮ ಜೋಡಿ ಇರ್ರಿ. Hello, I am Dr. Sunita Lodaya, fertility and reproductive specialist and practicing obstetrics and gynecologist since more than 25 years. My mission is to help the couples who are having difficulty in conception to help them to conceive fast, easy and holistic manner. So, what is septate uterus? Septate uterus, ಗರ್ಭಕೋಶ ಒಳಗೆ ಪರದೆ ಅಂದ್ರೆ ಏನು? ಇದು ಒನ್ ಕಂಜೆನೈಟಲ್ ಯೂಟ್ರೈನ್ ಅನೋಮಲಿ ಅಂದ್ರೆ ಜನ್ಮಜಾತ ಗರ್ಭಕೋಶದ ಒಂದು ಅನೋಮಲಿ ಇರ್ತೈತಿ. ಇದರ ಒಳಗ ಗರ್ಭಕೋಶ ಒಳಗ ಫೈಬ್ರಸ್ ಇಲ್ಲಾಂದ್ರೆ ಮಸ್ಕ್ಯುಲರ್ ಒಂದು ಪರದೆ ಇರ್ತೈತಿ. ಅದ ಪರದೆ ಸ್ವಲ್ಪ ಪಾರ್ಷಲ್ ಇರ್ಬೋದು, ಇಲ್ಲಾಂದ್ರೆ ಕಂಪ್ಲೀಟ್ ಪರದೆ ಇರ್ಬೋದು. ಇದರಿಂದ ನಾರ್ಮಲಿ ಏನಿರ್ತೈತಿ, ಗರ್ಭಕೋಶ ಒಂದು ಕ್ಯಾವಿಟಿ ಇರ್ತೈತಿ, ಒಂದು ರೂಮ್ ಥರ ತಿಳ್ಕೊರಿ. ಅದ್ರೊಳಗೆ ಪಾಪು ಬೆಳವಣಿಗೆ ಆಕತಿ. ಇದು ರೂಮ್ ಎರಡು ಭಾಗ ಒಳಗೆ ಡಿವೈಡ್ ಆಗಿಬಿಡ್ತೈತಿ. ಇದು ಪಾರ್ಷಲ್ ಇದ್ರೆ ಸ್ವಲ್ಪ ಡಿವೈಡ್ ಆಕತಿ, ಕಂಪ್ಲೀಟ್ ಇದ್ರೆ ಫುಲ್ ಡಿವೈಡ್ ಆಗಿಬಿಡ್ತೈತಿ. ಅದ್ರ ಸಲಾಗ ಮಗುಗೆ ಬೆಳವಣಿಗೆ ಆಗ್ಲಿಕ್ಕೆ ಕಷ್ಟ ಆಕತಿ. ಈ ಸೆಪ್ಟಮ್ ಸಲಾಗ ಡಿಫಿಕಲ್ಟಿ ಇನ್ ಕನ್ಸೆಪ್ಷನ್ ಆಗ್ಬೋದು, ಇಲ್ಲಾಂದ್ರೆ ಇಂಪ್ಲಾಂಟೇಷನ್ಗೆ ಬೇಬಿಗೆ ಇಂಪ್ಲಾಂಟೇಷನ್ಗೆ ಆಗಾಕ ಡಿಫಿಕಲ್ಟಿ ಆಗ್ಬೋದು. ಈಗ ಇದು ಯಾಕೆ ಆಕತಿ, ಇದ್ರದ್ದು ರೀಸನ್ಸ್ ಏನು ಇರ್ತೈತಿ ನೋಡೋಣ. ಎಕ್ಸಾಕ್ಟ್ ರೀಸನ್ ಗೊತ್ತಿಲ್ಲ ಇದು ಯಾಕೆ ಆಗ್ತತಿ, ಬಟ್ ಇದು ಕಂಜನೈಟಲ್ ಯೂಟ್ರೈನ್ ಅನೋಮಲಿ ಇರ್ತೈತಿ. ಅದರಿಂದ ಜನ್ಮಜಾತ ಇರ್ತೈತಿ. ಇದು ತಾಯಿ ಯಾವಾಗಲೂ ತಮ್ಮ ತಾಯಿ ಗರ್ಭಕೋಶ ಒಳಗೆ ಇದ್ದಾಗ ಯಾವಾಗಲೂ ಯೂಟ್ರಸ್ ಡೆವಲಪ್ಮೆಂಟ್ ಆಗೈತೆ, ಆ ಟೈಮ್ ಪ್ರಾಬ್ಲಮ್ ಆಗೈತಿದ್ರೆ ಇದು ಯೂಟ್ರೈನ್ ಸೆಪ್ಟಮ್ ಗರ್ಭಕೋಶದ ಪರದೆ ಆಗ್ತೈತಿ. ಅದಕ್ಕೂ ಎಕ್ಸಾಕ್ಟ್ ರೀಸನ್ ಇಸ್ ನಾಟ್ ನೋನ್, ಬಟ್ ಇಟ್ ಈಸ್ ಅ ಫೀಟಲ್ ಡೆವಲಪ್ಮೆಂಟಲ್ ಡಿಫಿಕಲ್ಟಿ. ಈಗ ಏನೇನು ಸಿಂಪ್ಟಮ್ಸ್ ಇರ್ಬೋದು, ಏನೇನು ನಿಮ್ದು ಲಕ್ಷಣಗಳು ಇರ್ಬೋದು ನೋಡೋಣ. ಜನರಲಿ ಭಾಳ ಹೆಣ್ಮಕ್ಳಿಗೆ ಇದು ಪ್ರಾಬ್ಲಮ್ ಇರ್ತೈತಿ, ಬಟ್ ಅವ್ರಿಗೆ ಗೊತ್ತಿರಂಗಿಲ್ಲ. ಯಾವಾಗಲೂ ನಾವು ಇನ್ವೆಸ್ಟಿಗೇಟ್ ಮಾಡ್ತೀನಿ, ಆ ಟೈಮ್ ಗೊತ್ತಾಗ್ತೈತಿ. ಇಲ್ಲಾಂದ್ರೆ ಅವ್ರಿಗೆ ರಿಪೀಟೆಡ್ಲಿ ಇದು ಫಾಲೋವಿಂಗ್ ಸಿಂಪ್ಟಮ್ಸ್ ಇರ್ಬೋದು. ಅಂದ್ರೆ ಅವ್ರಿಗೆ ರಿಪೀಟೆಡ್ ಫಸ್ಟ್ ಟ್ರೈಮೆಸ್ಟರ್ ಅಬಾರ್ಷನ್, ಮಿಸ್ಕ್ಯಾರೇಜಸ್, 3 ತಿಂಗಳ ಒಳಗೆ ಹಗಲೆಲ್ಲ ರಿಪೀಟೆಡ್ಲಿ ಅಬಾರ್ಷನ್ಸ್ ಆಕತಿ. ಮತ್ತು ಪ್ರೆಗ್ನೆನ್ಸಿ ಆಗ್ಲಿಕ್ಕೆ ಕಷ್ಟ ಆಗ್ಬೋದು. ಮತ್ತು ಅವ್ರಿಗೆ ಪ್ರೆಗ್ನೆನ್ಸಿ ಆದಮೇಲೆ 9 ತಿಂಗಳ ಮಟ್ಟ ಪ್ರೆಗ್ನೆನ್ಸಿಗೆ ಹೋಗಿಲ್ಲ, 7ನೇ ತಿಂಗಳ 8ನೇ ತಿಂಗಳ ಅದು ಡೆಲಿವರಿ ಆಗ್ಲಿಕ್ಕೆ ಚಾನ್ಸ್ ಇರ್ತೈತಿ. ಮತ್ತು ಅವ್ರಿಗೆ ಸಪೋಸ್ ಪ್ರೆಗ್ನೆನ್ಸಿ ಆದ್ರೆ ಪಾಪು ಬ್ರೀಚ್ ಇರ್ತೈತಿ ರಿಪೀಟೆಡ್ಲಿ, ಹಂಗನ ಆಗ್ಬೋದು. ಇಲ್ಲಾಂದ್ರೆ ಪೇನ್ಫುಲ್ ಪೀರಿಯಡ್ ಟೈಮ್ಗೆ ಹೊಟ್ಟೆ ನೋವು ಬರ್ಬೋದು, ಪೆಲ್ವಿಕ್ ಪೇನ್, ತಳಗಿಂದ ಭಾಗ ನೋವು ಇರ್ಬೋದು. ಇದು ಯಾವುದೋ ಸಿಂಪ್ಟಮ್ಸ್ ಇರ್ಬೋದು. ಎಲ್ಲರಿಗೆ ಎಲ್ಲ ಸಿಂಪ್ಟಮ್ಸ್ ಇರಂಗಿಲ್ಲ, ಬಟ್ ಯಾವುದೋ ಸಿಂಪ್ಟಮ್ಸ್ ಇರ್ಬೋದು. ಈಗ ಇದು ಹೆಂಗೆ ಡಯಾಗ್ನೋಸ್ ಮಾಡೋಣ, ನಮ್ಗೆ ಹೆಂಗೆ ಗೊತ್ತಾಗ್ಬೇಕ್ರಿ ಇದು ಪ್ರಾಬ್ಲಮ್ ಐತಿ ಅದನ್ನ ನೋಡೋಣ. ಜನರಲಿ ಪೇಷಂಟ್ಗೆ ಯಾವಾಗಲೂ ನಾವು ರಿಪೀಟೆಡ್ ಅಬಾರ್ಷನ್ಸ್ ಆಗ್ತತಿ, ಇಲ್ಲಾಂದ್ರೆ ಪ್ರೆಗ್ನೆನ್ಸಿ ಆಗಂಗಿಲ್ಲ, ಆ ಟೈಮ್ ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಆ ಟೈಮ್ ಗೊತ್ತಾಗತಿ ಇವ್ರಿಗೆ ಗರ್ಭಕೋಶ ಒಳಗೆ ಪರದೆ ಇದೆ. ಫಸ್ಟ್ ಸೋನೋಗ್ರಫಿ, ಟ್ರಾನ್ಸ್ವಜನಲ್ ಸೋನೋಗ್ರಫಿ, TVS. ಈ TVS ಸೋನೋಗ್ರಫಿ ಒಳಗೆ ನಮ್ಗೆ ಕ್ಲೂ ಸಿಗ್ಬೋದು, ಗರ್ಭಕೋಶ ಒಳಗೆ ಪರದೆ ಇರ್ಬೋದು. ಎರಡನೇದ 3D ಸ್ಕ್ಯಾನ್, 3D ಸೋನೋಗ್ರಫಿ. ಇದರ ಒಳಗೆ ನಮ್ಗೆ ಕನ್ಫರ್ಮ್ ಯೂಟ್ರೈನ್ ಸೆಪ್ಟಮ್ ಐತಿ ಇಲ್ಲ ಗೊತ್ತಾಗ್ತತಿ. ಥರ್ಡ್ MRI ಒಳಗೆ ಇದು ಯೂಟ್ರೈನ್ ಸೆಪ್ಟಮ್ ಬೇರೆ ಯೂಟ್ರಸ್ ಏನೇನು ಅನೋಮಲಿ ಇರ್ತೈತಿ ಅದರಿಂದ ಡಿಫ್ರೆನ್ಶಿಯೇಟ್ ಮಾಡ್ಲಿಕ್ಕೆ ಹೆಲ್ಪ್ ಆಗ್ತೈತಿ. ಮತ್ತು ಹಿಸ್ಟ್ರೋಸ್ಕೋಪಿ, ದುರ್ಬೀನ್ ಪರೀಕ್ಷಾ, ಇದು ಡಯಾಗ್ನೋಸ್ಟಿಕ್ ಇರ್ಬೋದು, ಥೆರಪಟಿಕ್ ಇರ್ಬೋದು. ಇದ್ರ ಒಳಗೆ ನಾವು ಡಯಾಗ್ನೋಸ್ ಮಾಡ್ಬೋದು, ತಾಯಿಗೆ ಗರ್ಭಕೋಶ ಒಳಗೆ ಪರದೆ ಐತಿ ಅವ್ರ ಇಲ್ಲಾಂದ್ರೆ ಅದು ಟ್ರೀಟ್ಮೆಂಟ್ ಮಾಡ್ಬೋದು. 5th HSG, ಹಿಸ್ಟ್ರೋಸಲ್ಪಿಂಗೋಗ್ರಫಿ. ಇದರ ಒಳಗೆ ಗರ್ಭಕೋಶದ ಟ್ಯೂಬ್ದ ಒಂದು ಎಕ್ಸ್ರೇ ತಿಳ್ಕೊಡ್ರಿ. ತಳಗಿಂದ ಸರ್ವಿಕ್ಸ್ ಮೂಲಕ ಒಂದು ಕ್ಯಾನುಲಾ ಥ್ರೂ ಡೈ ಪುಷ್ ಮಾಡ್ತಾರೆ, ಅದರಿಂದ ಎಕ್ಸ್ರೇ ಮಾಡ್ತಾರೆ. ಅದರಿಂದ ಗರ್ಭಕೋಶ ಟ್ಯೂಬ್ ಹೆಂಗೈತಿ ನಮ್ಗೆ ಗೊತ್ತಾಗತಿ. ಇದು ಎಲ್ಲ ಮೆಥಡ್ಸಿಂದ ನಮ್ಗೆ ಗರ್ಭಕೋಶದ ಪರದೆ ಐತಿ ಅವ್ರು ಇಲ್ಲ ಗೊತ್ತಾಗ್ಬೋದು. ಈಗ ನೋಡೋಣ ಇಂಪ್ಯಾಕ್ಟ್ ಆನ್ ಫರ್ಟಿಲಿಟಿ. ಇದು ಗರ್ಭಕೋಶ ಒಳಗೆ ಏನು ಪರದೆ ಐತಿ, ಇದ್ರ ಸಲಾಗ ಫರ್ಟಿಲಿಟಿಗೆ ಏನು ಪ್ರಾಬ್ಲಮ್ ಆಗ್ಬೋದು. ಫಸ್ಟ್ ಡಿಫಿಕಲ್ಟಿ ಇನ್ ಕನ್ಸೆಪ್ಷನ್, ಪ್ರೆಗ್ನೆನ್ಸಿಗೆ ಕಷ್ಟ ಆಗ್ಬೋದು. ಆದರೆ ನಿಮ್ಗೆ ಮತ್ತು ರಿಪೀಟೆಡ್ಲಿ ಫಸ್ಟ್ ಟ್ರೈಮೆಸ್ಟರ್ ಅಬಾರ್ಷನ್, ಮಿಸ್ಕ್ಯಾರೇಜ್ ಆಗ್ಬೋದು. ಇಲ್ಲಾಂದ್ರೆ ಪುವರ್ ಇಂಪ್ಲಾಂಟೇಷನ್, ಅಂದ್ರೆ ಪಾಪುಗೆ ಒಳಗೆ ಕುಂದ್ರಸಕ್ಕೆ ಡಿಫಿಕಲ್ಟಿ ಆಗ್ಬೋದು ಇದು ಪರದೆ ಸಲಾಗ. ಬಟ್ ಎಲ್ಲರಿಗೂ ಇದು ಪ್ರಾಬ್ಲಮ್ ಇರ್ಬೋದು, ಹಾಗೇನಿಲ್ಲ. ಕೆಲವ್ರ ಮಂದಿಗೆ ಇದು ಸೆಪ್ಟಮ್ ಇದ್ರನ ಅವ್ರ ಪ್ರೆಗ್ನೆನ್ಸಿ ಕಂಟಿನ್ಯೂ ಆಕತಿ, 9 ತಿಂಗಳ ಮಟ್ಟ ಪ್ರೆಗ್ನೆನ್ಸಿ ಆಗಿ ಹೆಲ್ದಿ ಬೇಬಿ ಡೆಲಿವರ್ ಆಗ್ಬೋದು. ಅದಕ್ಕೆ ಇದು ನೆಸೆಸರಿ ಇಲ್ಲ, ಎಲ್ಲರಿಗೂ ಇದು ಪ್ರಾಬ್ಲಮ್ ಆಗ್ಬೋದು.
ಈಗ ಟ್ರೀಟ್ಮೆಂಟ್, ಈ ಗರ್ಭಕೋಶದ ಪಡೆದ ಟ್ರೀಟ್ಮೆಂಟ್ ಅಂದ್ರೆ ಹಿಸ್ಟ್ರೋಸ್ಕೋಪಿಕ್ ಸೆಪ್ಟಲ್ ರಿಸೆಕ್ಷನ್. ಇದರ ಒಳಗ ಗರ್ಭಕೋಶ ಬಾಯಿ ಥ್ರೂ ಸರ್ವಿಕ್ಸ್ ಥ್ರೂ ಒಂದ್ ದುರ್ಬಿನ್ ಹಾಕಿ ಅದ ಕ್ಯಾಮೆರಾ ಅಟ್ಯಾಚ್ ಮಾಡ್ತಾರ, ಅದ ಲೈಟ್ ಬಿಟ್ಟು ಒಳಗ ಗರ್ಭಕೋಶ ಒಳಗ ನೋಡ್ತಾರ, ಸೆಪ್ಟಮ್ ಕಟ್ ಮಾಡ್ತಾರ. ಆಮೇಲೆ ಇದು ಸಿಂಪಲ್ ಪ್ರೊಸೀಜರ್, ಡೇ ಕೇರ್ ಪ್ರೊಸೀಜರ್, ಮಿನಿಮಲ್ ಇನ್ವೇಸಿವ್ ಪ್ರೊಸೀಜರ್. ಇದ್ರ ಒಳಗ ಏನು ಕಟ್ ಎಕ್ಸ್ಟರ್ನಲ್ ಕಟ್ ಗಿಟ್ ಏನು ಇರಂಗಿಲ್ಲ. ಆಮೇಲೆ ಇದು ಫುಲ್ ಕ್ಯೂರ್ ಆಗ್ತತಿ. ಟ್ರೀಟ್ಮೆಂಟ್ ಇಸ್ ವೆರಿ ಗುಡ್, ಸಿಂಪಲ್ ಟ್ರೀಟ್ಮೆಂಟ್ ಇರ್ತೈತಿ. ಇದು ಟ್ರೀಟ್ಮೆಂಟ್ ಮಾಡದ್ಮೇಲೆ ಡಾಕ್ಟರ್ ನಿಮ್ಗೆ 1-2 ತಿಂಗಳ ವೇಟ್ ಮಾಡ್ಬೋದು. ಇದು ಗರ್ಭಕೋಶಿಗೆ ಏನ್ ಕಟ್ ಮಾಡಿದ ಹೀಲಿಂಗ್ ಅದು ಹೀಲ್ ಆಗ್ಬೇಕು ಸಲಗ 1 ಇಲ್ಲಾಂದ್ರೆ 2 ತಿಂಗಳ ವೇಟ್ ಮಾಡ್ಬೋದು. ಈಗ ಪ್ರೆಗ್ನೆನ್ಸಿ ಆಫ್ಟರ್ ರಿಸೆಕ್ಷನ್, ಈಗ ನಿಮ್ದು ಗರ್ಭಕೋಶದ ಒಳಗೆ ಪಡೆದೆ ಐತಿ, ಇದು ಕಟ್ ಮಾಡಿದ್ಮೇಲೆ ಪ್ರೆಗ್ನೆನ್ಸಿ ಹೆಂಗ್ ಆಕೈತಿ, ಇದು ಕಟ್ ಮಾಡಿದ ತಕ್ಷಣ ನಿಮ್ದು ಸಕ್ಸಸ್ ರೇಟ್ ಹೆಚ್ಚಿಗೆ ಇಂಪ್ರೂವ್ಮೆಂಟ್ ಆಗ್ತತಿ. ನಿಮ್ದು ರಿಪೀಟೆಡ್ ಅಬೋರ್ಷನ್ಸ್ ಇದ್ರ ಅದ ಭಾಳ ಕಡಿಮೆ ಆಗ್ಬಿಡ್ತತಿ. ಆಮೇಲೆ ಪ್ರೆಗ್ನೆನ್ಸಿ ಫುಲ್ ಟರ್ಮ್ ಒಳಗೆ ಮಟ್ಟ ಹೋಗ್ಲಿಕ್ಕೆ ಚಾನ್ಸ್ ಭಾಳ ಇರ್ತೈತೆ. ಯಾವಾಗ್ಲೂ ನಿಮ್ಗೆ ಪ್ರೆಗ್ನೆನ್ಸಿ ಐತೆ ಅಂದ್ರೆ ಡಾಕ್ಟರ್ ಅಬ್ಸರ್ವೇಷನ್, ನಿಮ್ದು ಪ್ರೆಗ್ನೆನ್ಸಿ ಕರೆಕ್ಟ್ ಐತಿ ಅವ್ರ ಇಲ್ವಾ, ಪಾಪುದ ಗ್ರೋತ್ ಕರೆಕ್ಟ್ ಐತಿ ಇಲ್ಲ, ಮತ್ತು ಬೇಬಿದ ಪೊಸಿಷನ್ ಕರೆಕ್ಟ್ ಚೆಕ್ ಮಾಡ್ತಾ ಇರ್ಬೇಕ್ರಿ. ಅದಕ್ಕೆ ಟು ಕನ್ಕ್ಲೂಡ್ ಇನ್ ದಿಸ್ ವಿಡಿಯೋ, ನಿಮ್ಗೆ ರಿಪೀಟೆಡ್ ಫಸ್ಟ್ ಟ್ರೈಮೆಸ್ಟರ್ ಮಿಸ್ಕ್ಯಾರೇಜ್ ಅಬೋರ್ಷನ್ ಐತಿ, ಇಲ್ಲಾಂದ್ರೆ ಡಿಫಿಕಲ್ಟ್ ಇನ್ ಕನ್ಸೆಪ್ಷನ್ ಇದ್ರೆ, ಪ್ರೆಗ್ನೆನ್ಸಿ ಆಗ್ತಾ ಇಲ್ಲ, ಹಂಗಿದ್ರೆ ಫಸ್ಟ್ ಸೆಪ್ಟಮ್ ಇಲ್ಲ ಏನ್ರಿ ಅದು ಸ್ವಲ್ಪ ಚೆಕ್ ಮಾಡ್ಬೇಕ್ರಿ. ಅದ್ರ ಬಗ್ಗೆ ಡೋಂಟ್ ಪ್ಯಾನಿಕ್, ಟೆನ್ಷನ್ ಮಾಡ್ಕೋಬೇಡ್ರಿ. ಇದು ಡಯಾಗ್ನೋಸ್ ಮಾಡ್ಕೊಂಡು ಆರಾಮ್ ಟ್ರೀಟ್ ಮಾಡ್ಬೋದು. ಇದು ವಿಡಿಯೋ ನಿಮ್ಗೆ ಹೆಲ್ಪ್ ಆಗೈತಿ ಹಂಗೆ ಅನ್ನಿಸ್ತತಿ ಇದ್ರೆ, ಯಾರಿಗೆ ಇದು ಬೇಕೈತಿ ಅವ್ರಿಗೆ ನೀವು ಫಾರ್ವರ್ಡ್ ಮಾಡ್ರಿ. ಶೇರ್, ಪ್ಲೀಸ್ ಲೈಕ್, ಶೇರ್.